ರಾವಣನ ಸಂಹಾರಕ್ಕಾಗಿ ರಾಮರಾಜ್ಯ ಸ್ಥಾಪನೆಗಾಗಿ ರಾಮನಾಗಿ ಧರೆಗವತರಿಸಿದ ಮಹಾವಿಷ್ಣುವಿಗೆ ಮೊದಲಾಗಿ ಮಾಡುವಂತಹ ಪ್ರಣಾಮಗಳು. ನಿಜವಾಳ ಶ್ರೀ ಮಹಾವಿಷ್ಣು ದೇವಸ್ಥಾನದ ಪುನರ್ ನಿರ್ಮಾಣ, ಪುನಃ ಪ್ರತಿಷ್ಠೆ, ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಒಂದು ವಿಶೇಷ ಸಂದರ್ಭ. ದೇವಸ್ಥಾನಗಳಲ್ಲಿರುವಲ್ಲೆಲ್ಲ ಪುನಃ ಪ್ರತಿಷ್ಠೆ ಆಗುವಂಥದ್ದು, ಬ್ರಹ್ಮಕಲಶ ಆಗುವಂಥದ್ದು ಸಾಮಾನ್ಯ. ಆದರೆ ಇದು ವಿಶೇಷ. ನಮ್ಮ ಮಟ್ಟಿಗಂತೂ ಇದು ಬಹಳ 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 ವಿಶೇಷ. ದೇವಸ್ಥಾನಗಳ ಚರಿತ್ರೆಯಲ್ಲೇ ಸಾಮಾನ್ಯವಾಗಿ ನಡೆಯೋದ ಅಪರೂಪದ ಘಟನೆ ಈ ದೇವಸ್ಥಾನದ ವಿಷಯದಲ್ಲಿ ಅದು ನಡೆದು ಹೋಗಿದೆ. ನಿಮಗೆಲ್ಲ ಈಗಾಗಲೇ ನೀವು ಪ್ರಸ್ತಾವನೆಯಲ್ಲಿ ಕೇಳಿರುವ ಹಾಗೆ ಇಲ್ಲಿ ಈಗ ಪ್ರತಿಷ್ಠೆ ಆಗ್ತಾ ಇರುವಂಥ ವಿಗ್ರಹ ಅದು ಬಾವಿಯಲ್ಲಿ ಇದ್ದಿದ್ದು, ಎಷ್ಟೋ ಕಾಲ ಬಾವಿಯಲ್ಲಿ 30 ವರ್ಷ ಎಷ್ಟೋ ಕಾಲ ಬಾವಿಯಲ್ಲಿ ಇದ್ದಿದ್ದು, ಬಾವಿಯಿಂದ ತಂದು ಅದನ್ನು ಚೊಕ್ಕಾಡಿಯಲ್ಲಿ ರಾಮದೇವರ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು, 60 ವರ್ಷಕ್ಕಿಂತ ಮೇಲಾಗಿ ಅಲ್ಲಿ ಪೂಜೆ ಮಾಡಿದ್ದು, ಮತ್ತು ಅಲ್ಲಿಂದ ಪುನಃ ಇಲ್ಲಿಗೆ ತಂದು ಮಹಾವಿಷ್ಣುವಾಗಿ ಪುನಃ ಪ್ರತಿಷ್ಠಾಪನೆ ಆಗಿರುವಂಥದ್ದು. ಹೀಗೆ ನಮಗೆ ಎಲ್ಲಿಯೂ ಒಂದು ಉದಾಹರಣೆ ಸಿಗಲಿಕ್ಕಿಲ್ಲ. ಇಂಥದ್ದೊಂದು ಉದಾಹರಣೆ ತುಂಬ ತುಂಬ ಅಪರೂಪ. ನಮಗೆ ಯಾಕೆ ತುಂಬ ವಿಶೇಷ ಅಂದರೆ, ನಮ್ಮ ಮುಂದೆ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವಂಥ ಸಂದರ್ಭ ಇತ್ತು. ನಿಜವಾಳ ಮಹಾವಿಷ್ಣು ದೇವಸ್ಥಾನದ ಸಮಿತಿಯಿಂದ ಬೇಡಿಕೆ ಇತ್ತು, ವಿಗ್ರಹ ಮೂಲತಃ ನಮ್ಮದು, ಅದು ಮಹಾವಿಷ್ಣುವುದು, ಅಲ್ಲಿಗೆ ರಾಮನಾಗಿ ಪೂಜೆ ಆಗ್ತಾ ಇದೆ, ವಿಗ್ರಹವನ್ನು ನಮಗೆ ಮರಳಿ ಕೊಡಬೇಕು ಎಂಬುದಾಗಿ ತುಂಬ ವಿನಯದ, ಆದರೆ ಆಗ್ರಹದ, ಬೇಕು ಅದು ಅಂತ ಅನ್ನೋದು ಆಗ್ರಹದ ಒಂದು ಬೇಡಿಕೆ ಇತ್ತು. ಹೇಗೆ ಮಾಡೋದು? ನಮ್ಮದೇ ಒಂದು ದೇವಸ್ಥಾನದಲ್ಲಿ ನಿತ್ಯ ಪೂಜೆ ಆಗ್ತಾ ಇರುವಂಥ ವಿಗ್ರಹವನ್ನು, ಅಂದರೆ ತಲೆಮಾರುಗಳಿಂದ ನಿತ್ಯ ಪೂಜೆ ಆಗ್ತಾ ಇರುವಂಥ ವಿಗ್ರಹವನ್ನು ನೀವು ಹೇಗೆ ಕೈ ಎತ್ತಿ ಕೊಡ್ತೀರಿ? ಆ ನಿರ್ಧಾರವನ್ನು ಹೇಗೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ? ಈಗ ನಿಮ್ಮ ಮನೆಗೆ ಯಾರಾದರೂ ಬಂದು ನಿಮ್ಮ ತಂದೆಯನ್ನು ಕೊಡಿ ಎಂದು ಕೊಡ್ತೀರಾ, ತಾಯಿಯನ್ನು ಕೊಡಿ ಎಂದು ಕೊಡ್ತೀರಾ, ಅಥವಾ ಯಾರಾದರೂ ದೇಹದಲ್ಲಿ ಜೀವ ಇದೆಯಲ್ಲ ಜೀವವನ್ನು ಕೊಡಿ ಎಂದು ಕೊಡ್ತೀರಾ? ಹಾಗೆ ಇದು ದೇವಸ್ಥಾನದಲ್ಲಿ ಪೂಜೆ ಆಗ್ತಾ ಇರುವ ದೇವರು ಅಂದರೆ ತಂದೆ ಇದ್ದಂತೆ, ತಾಯಿ ಇದ್ದಂತೆ, ನಮ್ಮ ಆತ್ಮ ಇದ್ದಂತೆ. ಹಾಗಿರುವಾಗ ಅದನ್ನು ನೀವು ವಿಸರ್ಜನೆ ಮಾಡಿ ಇಲ್ಲಿ ಪುನಃ ಪ್ರತಿಷ್ಠಾಪನೆ ಮಾಡಲಿಕ್ಕೋಸ್ಕರವಾಗಿ ಕೊಡುವಂಥದ್ದು ಅನ್ನುವಂಥದ್ದು ಸಾಮಾನ್ಯವಾಗಿ ತೆಗೆದುಕೊಳ್ಳುವ ನಿರ್ಧಾರವೇ ಅಲ್ಲ. ಅದು ದೈವ ಪ್ರೇರಣೆಯಿಂದ ಅಂತ ನಿರ್ಧಾರ ತೆಗೆದುಕೊಳ್ಳಬಹುದು ಹೊರತು, ಇಲ್ಲದಿದ್ದರೆ ಈ ಗಣಪಯ್ಯ ಮೊದಲು ಪ್ರಸ್ತಾಪನೆ ಮಾಡಿದಾಗ ಅದೇ ಉತ್ತರನೇ ಕೊಡ್ಬೇಕಷ್ಟೇ. ನಾವು ಹೇಗೆ ಪೂಜೆ ಆಗ್ತಾರೋ ವಿಗ್ರಹ ಕೊಡಲಿಕ್ಕೆ ಸಾಧ್ಯ ಎನ್ನುವ ಪ್ರತಿಪ್ರಶ್ನೆಯನ್ನೇ ಕೇಳಬೇಕಷ್ಟೇ ಅಂತ. ಆದರೆ ನಮಗೆ ಬಹಳ ಗಾಢವಾಗಿ ಅನಿಸಿತು, ಇದನ್ನು ಕೊಡುವುದೇ ಸರಿ. ಯಾಕಂದರೆ ಆ ದೇವಸ್ಥಾನದಿಂದ ಬಂದು ಕೇಳುವಾಗ ಅಲ್ಲಿ ಮೊದಲು ಇದ್ದ ವಿಗ್ರಹ ನಾವು ಅದೇ ಪ್ರತಿಷ್ಠಾಪನೆ ಆಗಲಿಕ್ಕೆ ಅನುವು ಮಾಡಿ ಕೊಡಬೇಕು. ಯಾಕೆಂದರೆ ಇಲ್ಲಿ ರಾಮನನ್ನು ಪೂಜೆ ಮಾಡಲಿಕ್ಕೆ ರಾಮನಿಗೆ ದ್ವಿಬಾಹು ರಾಮ, 2 ಕೈಗಳು, ಕೃಷ್ಣ ಆದರೆ 4 ಕೈ, ರಾಮ ಆದರೆ 2 ಕೈಗಳು, ಧನುಸ್ಸು ಮತ್ತು ಬಾಣ ಇರುವಂಥದ್ದು, ಶಂಖಚಕ್ರ, ಗದೆ, ಪದ್ಮ ಇದೆಲ್ಲ ಇರುವಂಥ 4 ಹಸ್ತಗಳು ಅಂದರೆ ಅದು ಮಹಾವಿಷ್ಣು. ಮಹಾವಿಷ್ಣು ಬೇರೆ ಅಲ್ಲ, ರಾಮ ಬೇರೆ ಅಲ್ಲ, ಆದರೆ ಒಂಚೂರು ವ್ಯತ್ಯಾಸ ಇದೆ. ಈಗ ಮಹಾವಿಷ್ಣು ರಾಮಾಗಿ ಯಾಕೆ ಬರಬೇಕಾಯ್ತು ಅಂದರೆ, ಮಹಾವಿಷ್ಣುವಾಗಿ ಮಾಡ್ಲಿಕ್ಕೆ ಆಗದಿರುವ ಕೆಲಸ ಬಂದಿತ್ತು, ರಾವಣನ ಸಂಹಾರ. ರಾವಣ ಸಂಹಾರವನ್ನು ಮಹಾವಿಷ್ಣುವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ದೇವತೆಗಳಿಂದ ಅವರಿಗೆ ಮರಣ ಇಲ್ಲ, ಮನುಷ್ಯರಿಂದ ಮಾತ್ರ ಮರಣ ಇರುವಂಥದ್ದು. ಹಾಗಾಗಿ ಮಹಾವಿಷ್ಣುವೇ ಮನುಷ್ಯ ರೂಪದಲ್ಲಿ ರಾಮನಾಗಿ ಅವತರಿಸಿ ಬಂದು ರಾವಣನ ವಧೆಯನ್ನು ಮಾಡಬೇಕಾಯಿತು. ಅಷ್ಟು ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಇಲ್ಲ ಅಂತಂದ್ರೆ ಮಹಾವಿಷ್ಣುವೇ ರಾವಣನ ವಧೆಯನ್ನು ಮಾಡ್ಬೋದಲ್ಲ, ಯಾಕೆ ಮಾಡಲಿಲ್ಲ ಅಂದರೆ ಆ ರೂಪದಿಂದ ಸಾಧ್ಯ ಇಲ್ಲ, ಅದಕ್ಕೆ ಇನ್ನೊಂದು ರೂಪ ಬೇಕು. ಹಾಗೆ ಬಂದು ಮತ್ತೊಂದು ರೂಪವೇ ನೋಡಿ ರಾಮ ಅಂತ. ಹಾಗಾಗಿ ನಾವು ಇಲ್ಲಿ ಯಾಕೆ ಚತುರ್ಬಾಹು ರಾಮನನ್ನು ಪೂಜೆ ಮಾಡಬೇಕು? ಅವರಿಗೆ ವಿಗ್ರಹ ಇಲ್ಲದೆ ಅವರು ಯಾಕೆ ಕಾದು ಕೂರಬೇಕು? ಹಾಗಾಗಿ ಅವರು ಚತುರ್ಬಾಹು ಮಹಾವಿಷ್ಣುವನ್ನು ಪೂಜೆ ಮಾಡಲಿ, ನಾವು ದ್ವಿಬಾಹು ರಾಮನನ್ನು ತಂದು ಪ್ರತಿಷ್ಠಾಪನೆ ಮಾಡಿಕೊಳ್ಳೋಣ, ಮಾಡಿ ನಾವು ಪೂಜೆ ಮಾಡೋಣ ಅನ್ನೋ ನಿರ್ಧಾರಕ್ಕೆ ನಾವು ಬಂದು ನಮಗೆ ತುಂಬ ವಿಶೇಷ ಅಂತ ಅನಿಸ್ತದೆ. ಯಾಕೆಂದರೆ ನೋಡಿ, ವೈಕುಂಠದಿಂದ ಮಹಾವಿಷ್ಣು ರಾಮನಾಗಿ ಭೂಮಿಗೆ ಎಳೆದು ಬಂದಿತ್ತು ಅಲ್ಲವಾ? ಅದು ರಾಮಾಯಣದ ಕಥೆ. ಅದು ಆದರೆ ಕಲಿಯುಗದ ಕಥೆ ಹೇಗಿದೆ ಅಂದರೆ, ಅಲ್ಲಿ ವೈಕುಂಠದಿಂದ ವಿಷ್ಣು ಹಿಡಿದು ಬಂದಿದ್ದು ರಾಮನಾಗಿ, ಇಲ್ಲಿ ಬಾವಿಯಿಂದ ಎದ್ದು ಬಂದಿದ್ದು ವಿಷ್ಣು ರಾಮನಾಗಿ ಪೂಜೆಗೊಳ್ಳಲಿಕ್ಕೆ, ಬಾವಿಯಿಂದ ಎದ್ದು ಬಂದಿದ್ದು. ಅದು
ಯಾವುದೇ ಸಂದರ್ಭಗಳಿರಲಿ, ಏನೇ ಮಾತುಕತೆಗಳಾಗಿರಲಿ, ದೈವ ಪ್ರೇರಣೆಯಿಂದ ಆಗಿರ್ತದೆ. ನೇರವಾಗಿ ಮಹಾವಿಷ್ಣು ಗರ್ಭಗುಡಿಗೆ ಇಲ್ಲಿ ಬರಲಿಲ್ಲ, ಯಾಕಂದ್ರೆ ಇಲ್ಲಿ ಕಾಲ ಏನು ಪಕ್ವಾಗಿರಲಿಲ್ಲ. ಆದರೆ ಬಾವಿಯಲ್ಲಿ ಇದ್ಲಿಕ್ಕೆ ಮಹಾವಿಷ್ಣುವಿಗೆ ಇಷ್ಟ ಇಲ್ಲ. ಹಾಗಾಗಿ ಮಹಾವಿಷ್ಣು ಒಂದು ಸಂಕಲ್ಪ ಮಾಡಿ ಬಾವಿಯಿಂದ ಎದ್ದು ಬಂದು ಚಕ್ರಾಡಿಯಲ್ಲಿ ರಾಮನಾಗಿ ನಿಂತಾನೆ. ಒಂದು ಹಂತ ಕಳೆದ ಮೇಲೆ, ಕಾಲ ಪಕ್ವಾದ ಮೇಲೆ ಅದೇ ರಾಮ ಮತ್ತೆ ಮಹಾವಿಷ್ಣುವಾಗಿ ನೆಟ್ಬಳಕ್ಕೆ ಬಂದ. ರಾಮಾಯಣದಿಂದ ಹಾಗೆತ್ತಾನೆ ಆಗೋದಂತ. ರಾಮಾಯಣದಲ್ಲಿ ರಾಮನಾಗಿ 11,000 ವರ್ಷಗಳ ಕಾಲ ಈ ಭೂಮಿಯಲ್ಲಿ ಕಾಲವನ್ನು ಮಾಡಿ, ಈ ಭೂಮಿಯಲ್ಲಿ ಆಗಬೇಕಾದೆಲ್ಲ ಕಾರ್ಯಗಳನ್ನು ಮಾಡಿ, ಕೊನೆಗೆ ರಾಮ ಮಹಾವಿಷ್ಣು ಆಗಿದ್ದಲ್ಲ. ನಾವ್ಯಾಕೆ ರಾಮನಿಗೆ ಮಹಾವಿಷ್ಣು ಆಗಲಿಕ್ಕೆ ಬೇಡ ಅಂತ ಹೇಳಿದ್ರು? ನಮ್ಮ ಮನಸ್ಸಲ್ಲಿ ಬಂದ ಪ್ರಶ್ನೆ ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು. ಒಂದು ವೇಳೆ ರಾಮದೇವರಿಗೆ ಮಹಾವಿಷ್ಣು ಆಗಬೇಕು ನಾನು ಅಂತ ಅನಿಸಿದ್ರೆ ಬೇಡ ಅಂತ ತಡೀಲಿಕ್ಕೆ ನಾವ್ಯಾರು? ರಾಮಾಯಣದಲ್ಲಿ ಹೀಗೆ ತಾನೇ ಆಗಿದ್ದು. ರಾಮಾಯಣದಲ್ಲಿ ರಾಮನ ದೇಹ ತ್ಯಾಗ ಆಗಲಿಲ್ಲ. ನೀವು ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡವನ್ನು ನೋಡಿದ್ರೆ ಅಲ್ಲಿ ಕೊಟ್ಟ ಕೊನೆಯಲ್ಲಿ ರಾಮ ನಿರ್ಯಾಣದ ಸಂದರ್ಭದಲ್ಲಿ ರಾಮ ಸರಿಯೂ ನದಿಯ ಪಕ್ಕದಲ್ಲಿ ನಡೆದುಕೊಂಡು ಹೋಗುವಂಥದ್ದನ್ನ ರಾಮಾಯಣ ವರ್ಣನೆ ಮಾಡ್ತಾರೆ. ಅವನ ಹಿಂದೆ ತುಂಬಾ ಜನ ಇರ್ತಾರೆ, ಇಡೀ ಅಯೋಧ್ಯೆಯ ಪ್ರಜೆಗಳೇ ಅವನ ಹಿಂದೆ ಬಂದ್ಬಿಟ್ಟಿರ್ತಾರೆ, ಪ್ರಾಣಿ ಪಕ್ಷಿಗಳೆಲ್ಲ ಬಂದಿರ್ತಾರೆ. ನದಿಯ ಪಕ್ಕದಲ್ಲಿ ನದಿ ಹೋದಂತೆ ರಾಮನು ಕೂಡ ಪಾದಯಾತ್ರೆಯಲ್ಲಿ ಹೋಗ್ತಾನೆ, ಮೆರವಣಿಗೆ, ನಿರ್ಯಾಣದ ಮೆರವಣಿಗೆ, ಆ ಮೆರವಣಿಗೆಯಲ್ಲಿ ಹೋಗ್ತಾನೆ. ಕೊಟ್ಟ ಕೊನೆಯಲ್ಲಿ ಆ ಮುಹೂರ್ತ ಬರುವಾಗ ಅವನು ಸರಿಯೂ ನದಿಯ ಜಲವನ್ನು ಸ್ಪರ್ಶ ಮಾಡಿದಾನೆ. ರಾಮಾಯಣ ಹೇಳುವಂಥದ್ದು ಅಲ್ಲಿ ಮುಳುಗಿದ ಅಂತ ರಾಮಾಯಣ ಹೇಳೋದಿಲ್ಲ. ಶ್ರೀರಾಮ ಸರಿಯೂ ನದಿಯ ಜಲವನ್ನು ಸ್ಪರ್ಶ ಮಾಡಿ ಮಹಾವಿಷ್ಣುವಾಗಿ ಮೇಲೇರಿದ್ದಾನೆ. ರಾಮನ ರೂಪದಿಂದ ಮಹಾವಿಷ್ಣುವಿನ ರೂಪವಾಗಿ ಮೇಲಕ್ಕೇರಿದ್ದಾನೆ. ಅದೇ ಅದು, ಅಲ್ಲಿ ದೇಹ ತ್ಯಾಗ ಇಲ್ಲ. ಹಾಗೂ ದೇಹಕ್ಕೊಂದು ಮುಂದೆ ಹಾಗಾದ್ರೆ ದೇಹ ತ್ಯಾಗ ಮಾಡಿದ್ರೆ ರಾಮ ಪ್ರಶ್ನೆ ಇಲ್ಲ. ದೇಹ ತ್ಯಾಗದ ಸಂದರ್ಭ ಇಲ್ಲ ಅಲ್ಲಿ. ಅನೇಕ ಮಹಾಪುರುಷರು ಹಾಗೆ ಮಾಡಿದ್ದುಂಟು. ಶಂಕರಾಚಾರ್ಯರು ಹಾಗೆ ಮಾಡಿದ್ದುಂಟು. ಶಂಕರಾಚಾರ್ಯರ ದೇಹ ಯಾರಿಗೂ ಸಿಗಲಿಲ್ಲ. ಶಂಕರಾಚಾರ್ಯರು ಬದರಿಯಲ್ಲಿ ಆ ಗುಹೆಯನ್ನು ಪ್ರವೇಶ ಮಾಡ್ತಾರೆ ನೋಡಿ. ಗುಹೆಯನ್ನು ಪ್ರವೇಶ ಮಾಡಿದ ಮೇಲೆ ಹೊರಗೆ ಬರಲಿಲ್ಲ ಅಂತಷ್ಟೇ. ದೇಹ ಏನಾಯ್ತು ಅಂದ್ರೆ ದೇಹ ಲೀನವಾಯಿತು. ಪರತತ್ವದಲ್ಲಿ ಪಂಚಭೂತಗಳು ಕೂಡ ಲೀನವಾದ ಹೊರತು ಪಂಚಭೂತಗಳ ಶರೀರ ಸಿಗಲಿಲ್ಲ ಎಂಬುದಾಗಿ ಶಂಕರಾಚಾರ್ಯರ ಚರಿತ್ರೆ ವರ್ಣನೆ ಮಾಡುವಂಥದ್ದು. ಹಾಗೆ ರಾಮನು ಕೂಡ ಅಂತ ಶರೀರವನ್ನು ಬಿಟ್ಟು ಹೋಗಿರುವಂಥದ್ದಲ್ಲ, ಶರೀರದಿಂದ ಅವನು ಮಹಾವಿಷ್ಣುವಾಗಿ ಮೇಲಕ್ಕೆ ಏರಿರುವಂಥದ್ದು. ಹಾಗೆ ಇಲ್ಲಿಯೂ ಕೂಡ ಒಂದಷ್ಟು ಕಾಲ ಚಕ್ಕಾಡಿಯಲ್ಲಿ ರಾಜ್ಯಭಾರ ಮಾಡಿದ ಮೇಲೆ ರಾಮದೇವರು ಕಾಲಪುರುಷ ಬಂದು ಕೇಳ್ತಾನೆ. ಅಲ್ಲಿಯೂ ಕೂಡ ಉತ್ತರಾಖಂಡದಲ್ಲಿ ಕಾಲಪುರುಷ ಬಂದು, ನೀನು ಹೇಳಿದ ಸಮಯ ಆಗಿದೆ, 11,000 ವರ್ಷ ಭೂಮಿಗೆ ಇರ್ತೇನೆ ಅಂತ ಹೇಳಿದ್ದ ನೀನು, ಆ ಸಮಯ ಮುಗಿದಿದೆ, ಮುಂದೆ ನನಗೇನು ಪುಣ್ಯ, ಇಲ್ಲೇ ಇರುವುದುಂಟ ಅಥವಾ ಆ ಕಡೆಗೆ ವೈಕುಂಠಕ್ಕೆ ಪ್ರಯಾಣ ಬೆಳೆಸುವ ಆಲೋಚನೆ ಉಂಟ ಅಂತ ಕೇಳುವಾಗ, ಇಲ್ಲ, ಸಂಕಲ್ಪ ಮಾಡಿದ ಪ್ರಕಾರ ನಾನು ಮರಳಿ ವೈಕುಂಠಕ್ಕೆ ಹೊರಟ ಎಂಬುದಾಗಿ ಹೇಳಿ ವೈಕುಂಠಕ್ಕೆ ಪ್ರಯಾಣ ಮಾಡ್ತಾನೆ. ಹಾಗೆ ಇಲ್ಲಿಯೂ ಕೂಡ ಕಾಲಪುರುಷ ಬಂದು ಹೇಳಿದಾಗ, ಕಾಲಪುರುಷ ಅಂದ್ರೆ ಏನು? ಈ ಜ್ಯೋತಿಷ ಇದೆಯಲ್ಲ, ಅದು ಕಾಲಪುರುಷನೇ ಇದೆ. ಅದು ಕಾಲ ವಿಧಾಯಕ ಶಾಸ್ತ್ರ. ಅದು ಜ್ಯೋತಿಷದ ಮುಖ್ಯ ಕಾರ್ಯ ಏನು? ಅದು ಕಾಲವನ್ನು ಹೇಳಬೇಕು ಅಂತ. ಯಾವ ಕಾಲ ಒಳ್ಳೆಯದು, ಯಾವ ಕಾಲ ಕೆಟ್ಟಿದ್ದು, ಯಾವ ಕಾಲದಲ್ಲಿ ಏನಾಗ್ತದೆ, ಯಾವ ಕಾಲದಲ್ಲಿ ಹುಟ್ಟಿದ್ರಿಂದ ಏನಾಯ್ತು, ಯಾವ ಕಾಲದಲ್ಲಿ ಪ್ರಶ್ನೆ ಇಟ್ಟಿದ್ರಿಂದ ಏನಾಯ್ತು, ಕಾಲ ವಿಧಾಯಕ ಶಾಸ್ತ್ರ ಅದು. ಹಾಗಾಗಿ ಅಲ್ಲಿ ಕಾಲ ಪುರುಷ, ಇಲ್ಲಿ ಕಾಲ ವಿಧಾಯಕ ಶಾಸ್ತ್ರ ಬಂದು ಎದುರು ನಿಂತಾಗ ಇಲ್ಲಿ ಮಹಾವಿಷ್ಣುವಿಗೆ ಅಲ್ಲಿಗೆ ಪುನಃ ನಿರ್ವಾಳಕ್ಕೆ ಹೋಗಿ ಪ್ರತಿಷ್ಠಾಪನೆ ಆಗುವಂಥ ಇಚ್ಛೆ ಇದೆ, ಸಮಯ ಬಂದಿದೆ ಅಂತ ಅನ್ನುವಾಗ ನಾವು ಅದನ್ನ ಮನಸ್ಪೂರ್ವಕವಾಗಿ ಒಂದು ಚೂರು ಮನಸ್ಸಿನಲ್ಲಿ ಕೊರತೆ ಇಟ್ಟುಕೊಳ್ಳದೆ ತುಂಬಿದ ಮನಸ್ಸಿನಿಂದ ನಿರ್ವಾಳ ಈ ಗ್ರಾಮದ ಪರಿಸರದ ಎಲ್ಲರಿಗೂ ಶ್ರೇಯಸ್ಸನ್ನು ಹಾರೈಸಿ ಮಹಾವಿಷ್ಣುವಿನ ಕೃಪೆಯನ್ನು, ರಾಮನ ಕೃಪೆಯನ್ನು ಹಾರೈಸಿ ನಾವು ಕೊಡೆ ಮಾಡಿರುವಂಥದ್ದು ಅದಿವತ್ತು ಚರಿತ್ರೆ. ನಮ್ಮದು ಎಷ್ಟೋ ದೇವಸ್ಥಾನಗಳುಂಟು, ಶಾಖೆಗಳುಂಟು, ದೇವಸ್ಥಾನಗಳುಂಟು, ತಲೆಮಾರುಗಳುಂಟು, ಸಾವಿರಾರು ವರ್ಷಗಳ ಚರಿತ್ರೆ ಬಂತದ್ದು ಮಠ. ಒಂದು ಅಪರೂಪದ ಘಟನೆ ನಡೆದು ಇನ್ನೊಂದು ಅಂತ ಉದಾಹರಣೆ ಇಲ್ಲ. ಮತ್ತೊಂದು ನಮ್ಮ ಮಠದ ಚರಿತ್ರೆಯಲ್ಲಂತೂ ಕೂಡ ಮತ್ತೊಂದು ಉದಾಹರಣೆ ಇಲ್ಲ. ಅಂಥದ್ದೊಂದು ಅಪರೂಪದ ಘಟನೆ ನಡೆದು ಮಹಾವಿಷ್ಣು ಪುನಃ ನಿರ್ವಾಳಕ್ಕೆ ಬಂದು ಸೇರುವಂತಾಯಿತು. ಅಲ್ಲಿ ರಾಮನಾಗಮನ ಆಯಿತು, ನಮಗೇನು ಕೊರತೆಯೇನಾಗಲಿಲ್ಲ. ಚಕ್ಕಾಡಿಯಲ್ಲಿ ಸಲಕ್ಷಣ ರಾಮನ ಆಗಮನ, ರಾಮದೇವರ ವಿಗ್ರಹ ಹೇಗಿರ್ಬೇಕೋ ಅಂಥ ವಿಗ್ರಹದ ಆಗಮನ ಅಲ್ಲಿಗಾಗುವಾಗ ಇಲ್ಲಿಯೂ ಪೂರ್ಣ, ಅಲ್ಲಿಯೂ ಪೂರ್ಣ. ಪೂರ್ಣಮದಃ ಪೂರ್ಣಮಿದಂ ಅಜ್ಞಾನ ಭೇದ ಹೇಳುವಂಥದ್ದು. ಪೂರ್ಣಮದಃ ಅಂದ್ರೆ ಅದು ಪೂರ್ಣ, ಪೂರ್ಣಮಿದಂ ಇದು ಪೂರ್ಣ. ಚಕ್ಕಾಡಿಯೂ ಪೂರ್ಣ, ನಿರ್ವಾಳವೂ ಪೂರ್ಣ. ಯಾವುದೂ ಅರೆಕೊರೆ ಆಗಲಿಲ್ಲ, ಎಲ್ಲಿಯೂ ಕೂಡ ಲೋಪ ಬರಲಿಲ್ಲ ಅಂತ.
ಪೂರ್ಣಾತ್ ಪೂರ್ಣ ಮುದಚ್ಯತೆ, ಒಂದು ಪೂರ್ಣದಿಂದ ಮತ್ತೊಂದು ಪೂರ್ಣ ಹೊರಗೆ ಬರ್ತದೆ ಎಂಬುದಾಗಿ ಉಪನಿಷತ್ತು ಹೇಳುವಂಥದ್ದು. ಭಗವಂತ ಪೂರ್ಣ, ಜಗತ್ತು ಕೂಡ ಪೂರ್ಣ. ಪೂರ್ಣ ಪರಮಾತ್ಮನಿಂದ ಪೂರ್ಣವಾದ ಜಗತ್ತು ಹೊರಗೆ ಬಂತು ಅಂತ ಉಪನಿಷತ್ತಿನ ಮಾತಿನ ತಾತ್ಪರ್ಯ. ಇಲ್ಲಿ ಈ ಮಹಾವಿಷ್ಣುವು ಪೂರ್ಣನೇ, ರಾಮನು ಪೂರ್ಣನೇ. ಈ ಪೂರ್ಣನಾದ ಮಹಾವಿಷ್ಣುವಿನಿಂದ ಪೂರ್ಣನಾದ ರಾಮನ ಒಂದು ಆವಿರ್ಭಾವ ಅಲ್ಲಿ ಚೊಕ್ಕಾಡಿಯಲ್ಲಿ ಆಗುವಂತಾಯಿತು ಅನ್ನೋದು ಆ ಉಪನಿಷತ್ತಿನ ವಾಕ್ಯದ ಸಾಕಿದ ಸಮನ್ವಯ ಇಲ್ಲಿಗಾಗುವಂಥದ್ದು. ಮತ್ತೆ ಕೊನೆಯಲ್ಲಿ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಈಗ ಒಂದು ಪ್ರಶ್ನೆ ಬರೋದಿಲ್ವಾ, ಚೊಕ್ಕಾಡಿಯಲ್ಲಿ ವಿಗ್ರಹ ತೆಗೆದು ಕೊಟ್ಟಾಗ ಶೂನ್ಯ ಆಗಲಿಲ್ಲ ಅದು ಅನ್ನೋ ಪ್ರಶ್ನೆ ಬರೋದಿಲ್ವಾ ಅಂದ್ರೆ ಉಪನಿಷತ್ತು ಉತ್ತರ ಕೊಡ್ತೇನೆ ನೋಡಿ. ಪೂರ್ಣದಿಂದ ಪೂರ್ಣವನ್ನು ತೆಗೆದರೆ, ಪೂರ್ಣದ ಒಳಗಿನಿಂದ ಪೂರ್ಣವನ್ನು ಹೊರಗೆ ತೆಗೆದರೆ ಏನು ಉಳಿತದೆ? ಪೂರ್ಣಮೇವ ಅವಶಿಷ್ಯತೆ ಅಂತ. ಅಲ್ಲಿ ಉಳಿದಿದ್ದು ಪೂರ್ಣವೇ, ಅಲ್ಲಿ ಉಳಿದಿದ್ದು ಅಂಶ ಅಲ್ಲ, ಅರ್ಥ ಅಲ್ಲ, ಅಥವಾ ಶೂನ್ಯ ಅಲ್ಲ. ಅಲ್ಲಿ ಉಳಿದಿದ್ದು ಕೂಡ ಪೂರ್ಣವೇ, ಇಲ್ಲಿಗೆ ಬಂದಿದ್ದು ಕೂಡ ಪೂರ್ಣವೇ ಅಂತ. ಹಾಗಾಗಿ ಒಟ್ಟು ಏನಾಯ್ತು ಅಂದ್ರೆ ರಾಮಾಯಣದ ಮತ್ತೊಂದು ಅವತರಣ ಆದಂತೆ ಆಯ್ತು. ಮಾತ್ರವಲ್ಲ, ಈ ಉಪನಿಷತ್ತಿನ ವಾಣಿ ಇದೆಯಲ್ಲ, ಪೂರ್ಣಮದಃ ಪೂರ್ಣವೇದಂ ಪೂರ್ಣಮದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ ಎನ್ನುವ ಉಪನಿಷತ್ತಿನ ವಾಣಿ ಇಲ್ಲಿ ಈ ನಿರ್ವಾಣ ಮತ್ತು ಚೊಕ್ಕಾಡಿಗೆ ಸಂಬಂಧಪಟ್ಟಂತೆ ಸತ್ಯ ಆದಂತೆ ಆಯಿತು ಎಂಬುದಾಗಿ ನಾವು ಭಾವಿಸ್ತೇವೆ. ಹಾಗಾಗಿ ಕೋಟಿ ಚೆನ್ನೈರ ಆರಾಧನಾ ಮೂರ್ತಿ, ಅವರ ಉಪಾಸ್ಯ ಮೂರ್ತಿ, ಆ ಎರಡು ಅದ್ಭುತ ಪುರುಷರು, ಅವರಿಗೆ ಸಾವಿಲ್ಲ. ಅವರು ಮನುಷ್ಯತ್ವದಿಂದ ದೈವತ್ವಕ್ಕೆ ಏರಿರ್ತಕ್ಕಂಥವ್ರು. ಅವರ ಒಂದು ಸ್ಥಾನ ಇದು. ಅಲ್ಲಿ ಅವರ ಒಂದು ಚೈತನ್ಯಕ್ಕೂ ಕೂಡ ಸಮಾಧಾನ ಆಗ್ಬೇಕಲ್ಲ, ಶಾಂತಿ ಆಗ್ಬೇಕಲ್ಲ ಅಂತ, ಅವರಿಗೂ ಸಂತೋಷ ಆಗ್ಬೇಕಲ್ಲ ಅಂತ. ಹಾಗಾಗಿ ಅದು ಕೂಡ ಆಗುವಂತೆ ಆಗಿದೆ. ಇಲ್ಲಿ ನೀವು ಇನ್ನು ಮುಂದಕ್ಕೆ ಇದನ್ನ ತುಂಬಾ ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕು ಎಂಬುದಾಗಿ ನಾವು ಅಪೇಕ್ಷೆ ಪಡ್ತೇವೆ. ಹಾಗೆ ಹೇಳಲಿಕ್ಕೆ ನಮಗೊಂದು ಹಕ್ಕು ಕೂಡ ಇದೆ. ಅದು ಈಗ ಮಗಳನ್ನು ಕೊಟ್ಟು ಕಳುಹಿಸಿಕೊಡುವಾಗ, ಮದುವೆ ಸಮಯದಲ್ಲಿ ಹೆಣ್ಣಿನ ಕಡೆಯವರು ಮಗಳನ್ನ ಕಳುಹಿಸಿಕೊಡುವಾಗ ಏನ್ ಹೇಳ್ತಾರೆ? ಮಗಳನ್ನು ನೀವು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ನಿಮಗೆ ಒಪ್ಪಿಸ್ತಾ ಇದ್ದಾರೆ. ಮಗಳು ಹೆಣ್ಣು ಒಪ್ಪಿಸುವಂಥದ್ದು, ನೀವು ಇನ್ನು ಮುಂದೆ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳಿ ಒಪ್ಪಿಸ್ತಾರಲ್ವ ಅಂತ. ಹಾಗೆ ನಾವು ನಿಮಗೆ ಹೇಳುವಂಥದ್ದು, ನೀವು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ. ಅಲ್ಲಿ ನಮ್ಮ ರಾಮ ಮತ್ತೆ ಮಹಾವಿಷ್ಣುವೇ ಒಂದು ರಾಮ, ಬೇರೆ ಇಲ್ಲ. ನಿಮ್ಮಲ್ಲಿ ಪುನಃ ಬಂದು ಮಹಾವಿಷ್ಣುವಾಗಿ ನಿಂತಿದ್ದಾನೆ. ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ, ಏನೂ ಕೊರತೆ ಆಗದೇ ಇರುವಂತೆ ಪೂಜೆ, ನೈವೇದ್ಯ, ಉತ್ಸವ ಯಾವುದರಲ್ಲಿಯೂ ಯಾವ ಕೊರತೆಯೂ ಆಗದಂತೆ ರಾಮನೆಂಬ ಮಹಾವಿಷ್ಣುವೆಂಬ ರಾಮನನ್ನು ನೀವು ನೋಡಿಕೊಂಡು ಹೋಗಬೇಕು ಇನ್ನು ಮುಂದೆ ಬರುವ ದಿನಗಳಲ್ಲಿ ಎಂಬುದಾಗಿ ನಾವು ನಿಮ್ಮಲ್ಲಿ ಅಪೇಕ್ಷೆಯನ್ನು ವ್ಯಕ್ತಪಡಿಸುವಂಥದ್ದು. ನಿಮ್ಮೊಟ್ಟಿಗೆ ನಾವು ಕೂಡ ಇದ್ದೇವೆ, ಹಾಗೇನಿಲ್ಲ ಈಗ ನೀವು ಮಾಡಿದ್ದೀನ ಅನ್ನೋ ಹಾಗಲ್ಲ. ಯಾಕೆಂದ್ರೆ ಒಂದು ಬಾಂಧವ್ಯ ಬಂದ್ಬಿಡ್ತಲ್ಲ. ಈಗ ಒಂದು ಹೆಣ್ಣು ಕೊಟ್ಟ ಮೇಲೆ ಬಾಂಧವ್ಯ ಬರ್ತದೆ ಅದರ ನಂತರ ಅಂತ. ಹಾಗೆ ನಮಗೂ ನಿಮಗೂ ಒಂದು ಶಾಶ್ವತ ಬಾಂಧವ್ಯ ಬಂದಿದೆ ಅಂತ. ನಿಮ್ಮೊಟ್ಟಿಗೆ ನಾವಿದ್ದೇವೆ. ಯಾವ ಸಮಯದಲ್ಲಿಯೂ ಇಲ್ಲಿ ಏನು ಆಗ್ಬೇಕು ಅನ್ನೋ ಸಂದರ್ಭ ಇದ್ರೂ ಕೂಡ ನಿಮ್ಮೊಟ್ಟಿಗೆ ರಾಮಚಂದ್ರಪುರ ಮಠದ ಗುರುಪೀಠ ಸದಾ ಕಾಲವೂ ಇದೆ. ನೀವು ಬನ್ನಿ, ಯಾವುದೇ ಸಂದರ್ಭದಲ್ಲಿ ಹೇಳಿ, ನಮಗದು ಕರ್ತವ್ಯ ಅಂತ, ನಿಮಗೆ ಉಪಕಾರ ಅಂತ ನಾವು ಮಾಡೋದಲ್ಲ, ದೇವರ ಸೇವೆ ಅಂತಲೂ ಮಾಡೋದಲ್ಲ, ಕರ್ತವ್ಯ ನಮಗೆ ಅದು ಎನ್ನುವ ಕಾರಣಕ್ಕೆ ನಾವು ಅದನ್ನು ಮಾಡ್ತೇವೆ ಎಂಬುದಾಗಿ ಸಮಯದಲ್ಲಿ ನಾವು ಇಲ್ಲಿ ಉದ್ಘೋಷ ಮಾಡ್ತೇವೆ. ಹಾಗೆ ತುಂಬ ನಮಗೆ ಸಂತೋಷ. ನಾವು ಇವತ್ತು ಹಠ ಕಟ್ಟಿ ಬಂದಿದ್ದು, ನಾವು ನಿಡ್ವಾಳಕ್ಕೆ ಹೋಗಲೇಬೇಕು ಅಂತ. ಈಗ ನಾವು ಅಶೋಕಿಗೆ ಆ ಕಡೆಗೆ ಪ್ರಯಾಣ ಮಾಡೋ ಸಂದರ್ಭ ಅದು. ಹಾಗಾಗಿ ನಾವು ಅಲ್ಲಿಂದ ಹೋಗಬೇಕಾಗಿತ್ತು, ಆದರೆ ಇಲ್ಲಿಗೆ ಬರಲೇಬೇಕು ಅಂತ ಅನ್ನುವ ಆಗ್ರಹದಿಂದ ನಾವು ಇಲ್ಲಿಗೆ ಬಂದಿರುವಂಥದ್ದು ತುಂಬ ಸಂತೋಷ ಆಗಿದೆ. ಹಾಗಾಗಿ ಮುಂದಕ್ಕೆ ತುಂಬ ವೈಭವದಲ್ಲಿ ಇಲ್ಲಿ ನಡೆಯಲಿ, ಎಲ್ಲ ಕಾರ್ಯಕ್ರಮಗಳು ಕೂಡ ಅತ್ಯಂತ ವೈಭವದಲ್ಲಿ ನಡ್ಕೊಂಡು ಬರಲಿ. ಹಾಗೆ ಇದು ಈ ಎರಡು ಕ್ಷೇತ್ರಗಳ ಮಧ್ಯೆ ಕೂಡ ಈ ಕೋಟಿ ಚೆನ್ನೈ ಅಂತ ಒಂದೇ ಆಗಿ ನೋಡೋದಲ್ಲ ನಾವು, ಕೋಟಿ ಚೆನ್ನೈ ಅಂತ ಬೇರೆ ಬೇರೆ ನೋಡೋದುಂಟ. ಹಾಗೆ ಚೊಕ್ಕಾಡಿ ನೆಡ್ವಾಳ ಅಂದ್ರೆ ಒಂದೇ ಆಗಿ ಕೋಟಿ ಚೆನ್ನೈ ಹಾಗೆ ನಾವು ಅದನ್ನ ಆ ರೀತಿಯಲ್ಲಿ ದ್ವಂದ್ವವಾಗಿ ಜೋಡಿಯಾಗಿ ನಾವು ಅದನ್ನ ಭಾವಿಸೋಣ. ಎಲ್ಲರನ್ನೂ ಕೂಡ ಎಲ್ಲರೂ ಕೂಡ ಸೇವೆ ಮಾಡೋಣ, ಆ ಸೇವೆ ನಿಂತ್ಕೊಂಡು ಬರಲಿ ಎಂಬುದಾಗಿ ಆಶಿಸ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪಣೆ ಆಗ್ತದೆ. ಹರೇ ರಾಮ.